ಹಲೋ ನೋಡಿ ಗೈಸ್, ಇದು ಕಡಲೆ ಬೀಜ, ಇದು ಕಡಲೆ, ಇದು ಗೋಧಿ, ಮತ್ತು ಇದು ಕಡಲೆ ಪಪ್ಪು, ಇದು ಹೆಸರು ಕಾಳು, ಇದು ಕಡಲೆ ಬೇಳೆ, ಇದು ರಾಗಿ. ಇವಾಗ ಫಸ್ಟು ಕಡಲೆ ಬೀಜ, ಕಡಲೆ ಪಪ್ಪು ಅಕ್ಕಿಗೆ ಮೇನ್ ಬಾಡಿ ಬರುತ್ತೆ. ಅಕ್ಕಿ ಇದನ್ನು ಕರೆಕ್ಟಾಗಿ ಒಂದು 15 ದಿವಸ ಕೊಟ್ಟರೆ ಸಾಕು ನೀವು. ಅಕ್ಕಿಗೆ ಚೆನ್ನಾಗಿ ಇವಾಗ ಎಲ್ಲ ವೀಕಾಗಿ ಹೋಗಿರ್ತಾವೆ ಅಕ್ಕಿಗಳು. ಇವಾಗ ಅದಕ್ಕೆ ಇದು ಕೊಟ್ಟರೆ ಬೇಗನೆ ರಿಕವರಿ ಆಗ್ತವೆ, ಅಕ್ಕಿಗಳು ಸೈಜ್ ಚೆನ್ನಾಗಿ ಬರ್ತವೆ. ಇದು ಅಕ್ಕಿಗಳು ಇವಾಗೆಲ್ಲ ಜಾಸ್ತಿ ಮರಿಗಳು ಮಾಡಿರ್ತವೆ, ಅವೆಲ್ಲ ಜಾಸ್ತಿ ವೀಕ್ ಆಗಿರ್ತಾವಲ್ಲ, ಮರಿಗಳು ಮೇವು ತಿನ್ನಿಸಿ ಎಲ್ಲ. ಇದು ಅಕ್ಕಿಗೆ ಹೀಟ್ ತರಿಸುತ್ತೆ ಅಕ್ಕಿಗೆ. ಇವಾಗ ನೆಕ್ಸ್ಟ್ ಇದು ಕಡಲೆ ಪಪ್ಪು, ಇದು ಕೂಡ ಸೇಮ್ ಅಷ್ಟೇ. ಈ ಕಡಲೆ ಪಪ್ಪು, ಕಡಲೆ ಬೇಳೆ ಎರಡೂ ಸೇಮ್, ಎಲ್ಲ ಅಕ್ಕಿ ಮೈ ತರಿಸೋದಕ್ಕೆ. ಇನ್ನೊಂದು ಇದು ಹೆಸರು ಕಾಳೇನು ಕೆಲಸಕ್ಕೆ ಬರುತ್ತೆ ಅಂದರೆ, ಇದು ಮಸ್ತಿ ತರಿಸುತ್ತೆ ಅಕ್ಕಿಗೆ. ಇವಾಗ ಜಾಸ್ತಿ ಅಕ್ಕಿಗಳು ಮಸ್ತಿ ಮಾಡಿದ್ರೆ ಇದ್ದೋಗಿರ್ತವೆ, ನೀವೆಲ್ಲ ಸೈಲೆಂಟಾಗಿ ಇದ್ದೋಗಿರ್ತೀರಿ. ಇವಾಗ ಹೆಸರು ಕಾಳು 1 ವಾರ 2 ವಾರ ಕೊಟ್ಕೊಂಬಂದರೆ ಅಕ್ಕಿ ಮಸ್ತಿಗೆ ಬಂದೇ ಬರುತ್ತೆ, ಅದೆಂಥ ಅಕ್ಕಿ ಆಗಲಿ. ಮತ್ತು ಇದು ರಾಗಿ ಏನಕ್ಕೆ ಕೊಡ್ತೀವಿ ಅಂದರೆ ಅಕ್ಕಿ ಗಟ್ಟಿ ಬರೋದಕ್ಕೆ. ಇವಾಗೆಲ್ಲರೂ ನೋಡಿರ್ತೀರಿ ಕಡಲೆ ಪಪ್ಪು ಅದು ಇದು ಎಲ್ಲ ಕೊಟ್ಟಿವಿ, ಅಕ್ಕಿ ಹಂಗೆ ಮುದ್ದಾಗಿ ಹೋಗಿರುತ್ತೆ. ಏನಂದರೆ ಆರಕ್ಕೆ ಹೋಗೋದಿಲ್ಲ, ಮನೆಯಲ್ಲೇ ಇದ್ದೋಗುತ್ತೆ, ಬಿಟ್ಟರೆ ಸಾಕು ಬಂದು ಛತ್ರಿ ಮೇಲೇನೂ ಕೂತ್ಕೊಳ್ಳುತ್ತೆ, ಹಂಗೆಲ್ಲ ಅಂತ ಎಲ್ಲ ಚಾನ್ಸಸ್ ಇರುತ್ತೆ. ರಾಗಿ ಕೊಟ್ಕೊಂಬಂದರೆ ಸ್ವಲ್ಪ ಅದ್ರಿಗೂ ಸ್ಟ್ಯಾಮಿನಾ ಬರುತ್ತೆ. ಇವಾಗ ನೋಡಿ ನಾನೆಲ್ಲ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ನನಗೆ ಇವಾಗ ಈ ಬಾಕ್ಸು ಎಲ್ಲ ಒಂದು 2 ವೀಕ್ಸ್ ಬರುತ್ತೆ, ಹಂಗೂ ಹಿಂಗೆ ಮೇಂಟೈನ್ ಮಾಡ್ಕೊತೀನಿ. ನೀವು ಎಲ್ಲ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಬಿಡಿ, ಇಲ್ಲಾಂದರೆ ನಾನು ಡೈಲಿ ಮಿಕ್ಸ್ ಮಾಡ್ಕೊತೀನಿ ಅಂದರೆ ಕೂಡ ಓಕೆ.